ಜಗತ್ತಿನಾದ್ಯಂತ ಹಿಂದೂಗಳ ಬಗ್ಗೆ ಭಯ ಹುಟ್ಟಿಸುವ ವಾತಾವರಣ ಸೃಷ್ಟಿಯಾಗ್ತಾ ಇದೆಯಾ? ವೆರಿ ಅನ್ಫಾರ್ಚುನೇಟ್, ಈ ಅಂತಾರಾಷ್ಟ್ರೀಯ ಟೂಲ್ ಕಿಟ್ ನಲ್ಲಿ ನಮ್ಮ ಭಾರತದವರು ಇದ್ದಾರೆ. ಇಸ್ಲಾಮೋಫೋಬಿಯಾ ಓಕೆ, ಹಿಂದೂ ಫೋಬಿಯಾ ಯಾಕೆ? ಹಿಂದೂ ಟೆರರಿಸಂ ನಿಂದ ಯಾವುದಾದ್ರೂ ದಾಳಿ ಆಗಿದ್ಯಾ? ಹಿಂದೂ ಧರ್ಮದಲ್ಲಿನ ಅಂತಃಶಕ್ತಿಯೇ ಹಿಂದೂ ಧರ್ಮವನ್ನ ಕಾಪಾಡುತ್ತೆ. ಸಾವಿರಾರು ವರ್ಷಗಳ ದಬ್ಬಾಳಿಕೆ ನಂತರವೂ ತನ್ನ ಸ್ವಂತಿಕೆಯನ್ನು ಉಳಿಸಿಕೊಂಡಿದೆ ಹಿಂದೂ ಧರ್ಮ. ಟೂಲ್ ಕಿಟ್ ನ ಭಾಗ ಆಗಿರೋರ್ಗೆ ಇದು ಅರ್ಥ ಆದ್ರೆ ಸಾಕು. ಹಿಂದೂ ಧರ್ಮವನ್ನ ಹೊಸಕ್ಕೆ ಹಾಕೋಕ್ ಆಗ್ತಾ ಇಲ್ಲ ಅನ್ನೋ ಭಯ ಇವರಿಗೆ ಶುರುವಾಗಿದ್ಯಾ? ನಮಸ್ಕಾರ ವೀಕ್ಷಕರೇ. ಜಗತ್ತಿನಾದ್ಯಂತ ಹಿಂದೂಗಳ ಬಗ್ಗೆ ಭಯದ ವಾತಾವರಣವನ್ನ ಸೃಷ್ಟಿ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಟೂಲ್ ಕಿಟ್ ಸದ್ದಿಲ್ಲದ ಕೆಲಸವನ್ನ ಮಾಡ್ತಾ ಇದೆ. ವೆರಿ ಅನ್ಫಾರ್ಚುನೇಟ್ ಥಿಂಗ್ ಅಂತ ಹೇಳಿದ್ರೆ, ಈ ಒಂದು ಟೂಲ್ ಕಿಟ್ಗೆ ನಟ್ಟು, ಬೋಲ್ಟು, ರಾಡು, ಸ್ಕ್ರೂನ ಸಪ್ಲೈ ಮಾಡ್ತಾ ಇರೋರು ನಮ್ಮ ಇಂಡಿಯಾದವರೇ. ಈಗ ಈ ಪ್ರಶ್ನೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಜಗತ್ತಿನ ಹಲವು ಕಡೆ ಹಿಂದೂಗಳ ಮೇಲೆ, ಹಿಂದೂಗಳ ಪವಿತ್ರ ಸ್ಥಳಗಳ ಮೇಲೆ, ದೇವಾಲಯಗಳ ಮೇಲೆ, ಕಲ್ಚರಲ್ ಹೆರಿಟೇಜ್ಗಳ ಮೇಲೆ ಬ್ಯಾಕ್ ಟು ಬ್ಯಾಕ್ ದಾಳಿ ನಡೀತಾ ಇದೆ. ಅದು ಫಿಸಿಕಲ್ ದಾಳಿನೂ ಆಗಿರ್ಬೋದು, ಮೆಂಟಲ್ ದಾಳಿನೂ ಕೂಡ ಆಗಿರಬಹುದು. ಕೆಲವು ಫಿಸಿಕಲ್ ದಾಳಿಗಳು, ಇನ್ನು ಕೆಲವು ಮಾನಸಿಕ ದಾಳಿಗಳು. ಮಾನಸಿಕ ದಾಳಿಗಳು ಅಂತ ಅಂದ್ರೆ, ದೀಪಾವಳಿ ಹಬ್ಬ ಬಂತು ಅಂದ್ರೆ ಸಾಕು, ಅದೆಲ್ಲಿರ್ತಾರೋ ಗೊತ್ತಿಲ್ಲ, ಬಂದ್ಬಿಡ್ತಾರೆ, ಅಯ್ಯೋ ಪಟಾಕಿನ ಜಾಸ್ತಿ ಹೊಡಿಬೇಡಿ, ವಾಯು ಮಾಲಿನ್ಯ ಆಗುತ್ತೆ ಅಂತ ಹೇಳಿ ಪೊಂಗೋದು. ಇನ್ನೊಂದು ಕಡೆ ಯಾರೋ ತಮ್ಮ ಧರ್ಮದ ಆಚರಣೆಯ ಭಾಗವಾಗಿ ದೇವರಿಗೆ ನೀರಿನ ಅಭಿಷೇಕ, ಹಾಲಿನ ಅಭಿಷೇಕ, ಜೇನುತುಪ್ಪದ ಅಭಿಷೇಕವನ್ನ ಮಾಡಿದ್ರೆ, ಅಯ್ಯೋ ಹಾಲು ವೇಸ್ಟ್ ಆಗುತ್ತೆ, ನೀರು ವೇಸ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಅದಕ್ಕೂ ವಿರೋಧವನ್ನ ವ್ಯಕ್ತಪಡಿಸೋದು. ಸೊ ಸಾಮಾನ್ಯವಾಗಿ ಬಾಲಿವುಡ್ನಲ್ಲಿ ಈ ರೀತಿ ನೀವು ನೋಡಿರ್ತೀರಾ, ಅಯ್ಯೋ ಪಟಾಕಿ ಮತ್ತು ಫೋಡಿಯೇ ಅಂತ ಹೇಳ್ಕೊಂಡು. ಇವರಿಗೆ ಆ ಟೈಮ್ನಲ್ಲಿ ಇಲ್ಲದೇ ಇರುವಂತಹ ಎನ್ವಿರಾನ್ಮೆಂಟಲ್ ಜಾಗೃತಿ ಬಂದ್ಬಿಡುತ್ತೆ. ಫಿಸಿಕಲ್ ದಾಳಿ ಅಂತ ಹೇಳಿದ್ರೆ ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ ಮಾಡೋದು. ಇನ್ನು ದೈಹಿಕ ದಾಳಿ ಅಂತ ಹೇಳಿದ್ರೆ ಜನರ ಮನೆ ಮೇಲೆ, ಜನರನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡೋದು. ಬಾಂಗ್ಲಾದೇಶದಲ್ಲಿ ನೋಡ್ತಾ ಇರಬಹುದು, ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಅಲ್ಲಿರುವಂತಹ ಮುಸ್ಲಿಮರು ಯಾವ ರೀತಿ ದಾಳಿಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ. ಇನ್ನು ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಹಿಂದೂಗಳ ಮೇಲೆ, ಹಿಂದೂಗಳ ದೇವಸ್ಥಾನಗಳ ಮೇಲೆ, ಪವಿತ್ರ ಸ್ಥಳಗಳ ಮೇಲೆ, ಹಾಗೆ ಕಲ್ಚರಲ್ ಹೆರಿಟೇಜ್ಗಳ ಮೇಲೆ ದಾಳಿ ನಡೀತಾ ಇದೆ ಅಂತ ನೋಡೋದಾದ್ರೆ, ಕೆನಡಾ, ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲಿ ಹಿಂದೂಗಳ ದೇವಸ್ಥಾನವನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗ್ತಾ ಇದೆ. ಹಾಗೆ ಆಸ್ಟ್ರೇಲಿಯಾದಲ್ಲೂ ಕೂಡ, ಇನ್ನು UK, ಮಲೇಷಿಯಾ, ಶ್ರೀಲಂಕಾದಲ್ಲೂ ಕೂಡ ಹಿಂದೂಗಳ ದೇವಸ್ಥಾನಗಳನ್ನ, ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗ್ತಿದೆ. ಇನ್ನು ಭಾರತದಲ್ಲೂ ಕೂಡ ನಡೀತಾ ಇದೆ ಇದು. ಇದಕ್ಕೆ ಭಾರತ ಕೂಡ ಹೊರತಾಗಿಲ್ಲ. ಬಹುಸಂಖ್ಯಾತ ಹಿಂದೂಗಳಿರುವಂತಹ ಭಾರತದಲ್ಲೂ ಕೂಡ ಹಿಂದೂಗಳ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗ್ತಾ ಇದೆ. ಜಗತ್ತಿನಲ್ಲಿ ಈ ಹಿಂದೆ ಇಸ್ಲಾಮೋಫೋಬಿಯಾ ಅನ್ನೋದು ಹರಡ್ತು. ಬಹುಶಃ 9/11 ಅಂದ್ರೆ ಅಮೆರಿಕದ ಅವಳಿ ಕಟ್ಟಡದ ಮೇಲೆ ಉಗ್ರ ಒಸಾಮಾ ಬಿನ್ ಲ್ಯಾಡೆನ್ ವೈಮಾನಿಕ ದಾಳಿಯನ್ನ ನಡೆಸಿದ ಬೆನ್ನಲ್ಲೇ ಜಗತ್ತಿನಾದ್ಯಂತ ಇಸ್ಲಾಮೋಫೋಬಿಯಾ ಅನ್ನೋದು ಹರಡ್ತು. ಹಾಗಾದ್ರೆ ಅದಕ್ಕೂ ಮೊದಲು ಇರ್ಲಿಲ್ವಾ? ಖಂಡಿತವಾಗ್ಲೂ ಇತ್ತು, ಆದ್ರೆ ಸಬ್ ಕಾಂಟಿನೆಂಟಲ್ ಆಗಿತ್ತು. ಭಾರತದವರಿಗೆ ಇದರ ಅನುಭವ ಇದೆ. ಎಲ್ಲಿಂದಲೂ ರಫ್ತಾಗಿ ಬಂದಂತಹ ಭಯೋತ್ಪಾದಕರು ನಮ್ಮ ಮೇಲೆ ಮನ ಬಂದಂತೆ ಗುಂಡಿನ ದಾಳಿ ನಡೆಸೋದು, ಸರಣಿ ಬಾಂಬ್ ಸ್ಫೋಟವನ್ನು ನಡೆಸೋದು, ನೆತ್ತರಿನ ಹೊಳೆಯನ್ನು ಹರಿಸಿದಾಗ, ನಮ್ಮವರನ್ನ ಸಾಯಿಸಿದಾಗ ಭಾರತೀಯರಿಗೆ ಇದರ ಅನುಭವ ಆಗಿತ್ತು. ಒಂದು ಧರ್ಮದ ಬಗ್ಗೆ ಆಗ್ಲೇನೆ ಅವ್ಯಕ್ತ ಭಯ, ಆತಂಕ ಹುಟ್ಕೊಂಡಿತ್ತು. ಯಾವಾಗ ಒಸಾಮಾ ಬಿನ್ ಲ್ಯಾಡೆನ್ ಅಮೆರಿಕಾಗೆ ದುಸ್ವಪ್ನವಾಗಿ ಕಾಡ್ದ 9/11 ಅಟ್ಯಾಕ್ ಆದ್ಮೇಲೆ ಇದ್ದಕ್ಕಿದ್ದಂತೆ ಅಮೆರಿಕ ಮತ್ತು ಯುರೋಪಿಯನ್ ಕಂಟ್ರಿಗಳಲ್ಲಿ ಮುಸ್ಲಿಂ ರೇಷಿಯಲ್ ಪ್ರೊಫೈಲಿಂಗ್ ಸ್ಟಾರ್ಟ್ ಆಯ್ತು. ಗಡ್ಡ ಇರೋರ್ ಕಂಡ್ರೆ ಸಾಕು ಭಯ ಸ್ಟಾರ್ಟ್ ಆಗ್ತಿತ್ತು, ಇವರು ಮುಸ್ಲಿಮರು ಅಂತ ಹೇಳಿ. ಅವರ ಪೂರ್ವಾಪರವನ್ನ ಜಾಲಾಡೋದು, ಅವರ ಜಾತಕವನ್ನ ಜಾಲಾಡ್ಲಾಗ್ತಿತ್ತು. ಎಲ್ಲಿ ಏರ್ಪೋರ್ಟ್ ಅಲ್ಲಿ ಯಾರೇ ಸಿಕ್ಕಿದ್ರು ಸಾಕು, ಅವ್ರು ಮುಸ್ಲಿಮರು ಅಂತ ಗೊತ್ತಾದ್ರೆ ಸಾಕು, ಎಂಟೈರ್ಲಿ ಅವ್ರನ್ನ ಚೆಕ್ಅಪ್ ಮಾಡದೆ ಬಿಡ್ತಾನೆ ಇರಲಿಲ್ಲ. ಮುಸ್ಲಿಮರೆಲ್ಲ ಭಯೋತ್ಪಾದಕರೆಲ್ಲ ಮುಸ್ಲಿಮರು ಅನ್ನೋ ಒಂದು ವರ್ಡ್ ಏನ್ ಹುಟ್ಕೊಳ್ತಲ್ಲ, ಬಹುಶಃ 9/11 ಅಟ್ಯಾಕ್ ಆದ್ಮೇಲೆ ಇದು ಹುಟ್ಕೊಂಡಿತ್ತು. ಹೊಸ ಮಿಲೇನಿಯಂಗೆ ಕಾಲಿಟ್ಟ ಗಳಿಗೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಇಸ್ಲಾಮೋಫೋಬಿಯಾ ಹುಟ್ಕೊಳ್ತು. ಮುಸ್ಲಿಮರನ್ನ ಕಂಡ್ರೆ ಭಯದ ವಾತಾವರಣ ಸೃಷ್ಟಿಯಾಯಿತು. ಅಲ್ಲಿಂದಲೇ ಇಸ್ಲಾಂ ಟೆರರಿಸಂ ಅನ್ನೋದು ಇನ್ನು ಹೆಚ್ಚಿನ ವ್ಯಾಪ್ತಿಯಲ್ಲಿ ಬೆಳೀತಾ ಹೋಯ್ತು. ಆದ್ರೆ ಈ ಹಿನ್ನೆಲೆಯಲ್ಲಿ ಹಿಂದೂ ಫೋಬಿಯಾ ಹುಟ್ಕೊಂಡಿದ್ದು ನನಗೆ ತುಂಬಾ ಆಶ್ಚರ್ಯ ಅನ್ಸುತ್ತೆ. ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಎಲ್ಲೇ ನೋಡಿ ನೀವು, ಹಿಂದೂ ಟೆರರಿಸಂನಿಂದ ಈ ರೀತಿ ಒಂದು ದಾಳಿ ಆಯಿತು, ಈ ರೀತಿ ಘಟನೆ ಆಯಿತು ಅಂತ ಹೇಳೋದಕ್ಕೆ ಒಂದೇ ಒಂದು ಉದಾಹರಣೆ ಕೂಡ ಇಲ್ಲ. ರಾಜಕೀಯ ಕಾರಣಕ್ಕೋಸ್ಕರ ಹಿಂದೂ ಟೆರರಿಸಂ ಕೂಡ ಇದೆ ಅಂತ ಹೇಳ್ಕೊಂಡು ಈ ಒಂದು ವರ್ಡ್ನ ಕಾಯಿನ್ ಮಾಡಿದ್ದು ಮೊಟ್ಟ ಮೊದಲನೇ ಬಾರಿಗೆ ಕಾಂಗ್ರೆಸ್. ಇನ್ನು ಮೊಟ್ಟ ಮೊದಲ ಬಾರಿಗೆ ಸಾಫ್ರಾನ್ ಟೆರರಿಸಂ ಅನ್ನೋ ಒಂದು ಪದವನ್ನ ಸೃಷ್ಟಿಸಿದ್ದು ಅಂದಿನ ಗೃಹ ಸಚಿವರಾಗಿದ್ದಂತಹ P. ಚಿದಂಬರಂ. ಕಾಂಗ್ರೆಸ್ ಇದಕ್ಕೆ ನೀರು ಗೊಬ್ಬರವನ್ನ ಹಾಕಿ ಹೋದಲ್ಲಿ ಬಂದಲ್ಲಿ ಎಲ್ಲ ಕೇಸರಿ ಭಯೋತ್ಪಾದನೆ, ಹಿಂದೂ ಭಯೋತ್ಪಾದನೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಬಂತು. ನಮ್ಮ ನೆಲದಲ್ಲಿ ತಮ್ಮ ರಾಜಕೀಯ ಬೇಳೆಯನ್ನ ಯಾವ ರೀತಿ ಬೇಯಿಸ್ಕೊಳ್ಬೇಕು ಅನ್ನೋ ಯೋಚನೆಯಲ್ಲಿ ಹುಟ್ಟು ಹಾಕಿದ ಪದ ಅದು.
ಅದಕ್ಕೆ ಹೊಂದುವಂತಹ ನೆರೆಟಿವ್ಗಳನ್ನ ಬಿಲ್ಡ್ ಮಾಡುವ ಪ್ರಯತ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಹೋಯ್ತು. ಒಂದು ಟೂಲ್ ಕಿಟ್ ರೆಡಿ ಆಯಿತು. ಈ ಟೂಲ್ ಕಿಟ್ನ ಭಾಗವಾಗಿ ಇಲ್ಲಿ ಯಾರು ಸ್ಯಾಫ್ರಾನ್ ಟೆರರಿಸಂ ಅನ್ನೋ ಒಂದು ಪದವನ್ನ ಹುಟ್ಟಾಕಿದ್ರೋ ಅವರು ಕೂಡ ಈ ಭಾಗವಾಗಿ ಸೇರ್ಕೊಂಡ್ರು. ಆದ್ರೆ ಇದು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನಾವು ಹೇಳ್ತಾ ಇರಬಹುದು ಅಂತ ನೀವು ಅನ್ಕೋಬಹುದು. ಆದ್ರೆ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತೀನಿ. ರಾಹುಲ್ ಗಾಂಧಿಯವರ ಬಗ್ಗೆನೆ ವಿದೇಶಿ ನೆಲದಲ್ಲಿ ನಿಂತ್ಕೊಂಡು ಭಾರತದ ವಿರುದ್ಧ ಪುಂಖಾನುಪುಂಖವಾಗಿ ಆರೋಪವನ್ನ ಮಾಡಿದ್ರು. ಮೊನ್ನೆವರೆಗೂ ಅಮೆರಿಕದಲ್ಲಿ ಹೋದಾಗ ಏನಂದ್ರು, ಸಿಕ್ಕರು ಈ ರೀತಿ ಭಾರತದಲ್ಲಿ ಟರ್ಬನ್ ಅನ್ನ ಧರಿಸಿಕೊಂಡು ಕೈಗೆ ಈ ರೀತಿ ಕಡಗವನ್ನ ಹಾಕಿಕೊಂಡು ಓಡಾಡುವಂತ ಸ್ವಾತಂತ್ರ್ಯ ಇಲ್ಲ, ಅವರು ತಮ್ಮ ಗುರುದ್ವಾರಕ್ಕೆ ಹೋಗುವಂತ ಸ್ವಾತಂತ್ರ್ಯ ಇಲ್ಲ, ಮುಸ್ಲಿಮರಿಗೆ ತಮ್ಮ ಧರ್ಮವನ್ನ ಆಚರಿಸುವಂತಹ ಫ್ರೀಡಂ ಇಲ್ಲ, ಭಾಷೆಗಳ ನಡುವೆ ತಾರತಮ್ಯ ಇದೆ, ಜಾತಿಯ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ವಿಂಗಡಣೆ ಆಗ್ತಾ ಇದೆ. ಹೀಗೆ ಮನಸ್ಸೋ ಇಚ್ಛೆ ಭಾರತದ ಗೌರವವನ್ನ ಜಾಗತಿಕ ಮಟ್ಟದಲ್ಲಿ ಹರಾಜಿಗೆ ಹಾಕಿದ್ರು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ. The fight is about whether he as a Sikh is going to be allowed to wear his turban in India, or he as a Sikh is going to be allowed to wear a kada in India, or he as a Sikh is going to be able to go to Gurdwara. That's what the fight is about, and not just for him. ಇದು ಕೇವಲ ರಾಹುಲ್ ಗಾಂಧಿ ಮಾತಷ್ಟೇ ಅಲ್ಲ ವೀಕ್ಷಕರೇ, ಇದು ಒಂದು ವ್ಯವಸ್ಥೆಯ ಮಾತು, ಇದು ಒಂದು ಷಡ್ಯಂತ್ರದ ಮಾತು, ಇದು ಒಂದು ಜಾಲವು ಪ್ರೊಜೆಕ್ಟ್ ಮಾಡಿರುವಂತಹ ಮಾತು. ಅದೇನಂದ್ರೆ ಹಿಂದೂಗಳ ವಿರುದ್ಧ ಈ ರೀತಿ ನರೇಟಿವ್ ಅನ್ನ ಸೃಷ್ಟಿ ಮಾಡೋದೇ ಇವರ ಮೇನ್ ಅಜೆಂಡಾ, ಹಿಡನ್ ಅಜೆಂಡಾ. ಇದು ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕೆ ಈ ರೀತಿ ನರೇಟಿವ್ ಬೇಕಾಯ್ತು ಅಂತ? ಯಾಕಂದ್ರೆ ಸಾವಿರಾರು ವರ್ಷಗಳ ದಬ್ಬಾಳಿಕೆಯ ನಂತರವೂ ಕೂಡ ತನ್ನ ಸ್ವಂತಿಕೆಯನ್ನ, ತನ್ನ ಕ್ಯಾರೆಕ್ಟರಿಸ್ಟಿಕ್ ಅನ್ನ, ತನ್ನ ಗುಣಲಕ್ಷಣವನ್ನ ಉಳಿಸಿಕೊಂಡಿರುವಂತಹ ಏಕೈಕ ಧರ್ಮ ಅಂದ್ರೆ ಅದು ಹಿಂದೂ ಧರ್ಮ ಮಾತ್ರ. 1000 ವರ್ಷಕ್ಕೂ ಹೆಚ್ಚಿನ ಕಾಲ ಹಿಂದೂಗಳ ಮೇಲೆ ಭಾರತದಲ್ಲಿ ದಬ್ಬಾಳಿಕೆ ಆಯ್ತು. 1 ವರ್ಷಕ್ಕೂ ಹೆಚ್ಚಿನ ಕಾಲ ಭಾರತದಲ್ಲಿ ದಬ್ಬಾಳಿಕೆ ಆಯ್ತು. ಮೊಘಲರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರು, ಬ್ರಿಟಿಷರು ನಮ್ಮ ಮೇಲೆ ಮನಬಂದಂತೆ ದಾಳಿ ಮಾಡಿದ್ರು. ಇವರೆಲ್ಲರೂ ಮಾಡಿದ್ರು ಕೂಡ ಭಾರತದಿಂದ ಹಿಂದೂ ಧರ್ಮವನ್ನ ಯಾವ ರೀತಿ ಹಾಕಬೇಕು, ಕಿತ್ ಹಾಕಬೇಕು, ಹೊಸಕಿ ಹಾಕಬೇಕು ಅಂತ ಅಂದ್ಕೊಂಡಿದ್ರೋ ಅದು ಅವರಿಗೆ ಸಾಧ್ಯವೇ ಆಗಲಿಲ್ಲ. ಅದನ್ನ ಸಾಧ್ಯ ಮಾಡೋದಕ್ಕೆ ಬೇರೆ ಬೇರೆ ರೀತಿ ನರೇಟಿವ್ಗಳು ನಡೀತು. ಹಿಂದೂ ಧರ್ಮದಲ್ಲಿ ಜಾತಿಗಳಿವೆ, ಆ ರೀತಿ ಈ ರೀತಿ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲೂ ಕೂಡ ಇದನ್ನ ಬಿತ್ತೋದಕ್ಕೆ ಪ್ರಯತ್ನ ಮಾಡಲಾಯಿತು ಚಿಕ್ಕಂದಿನಿಂದಲೇ. ಸ್ವಾತಂತ್ರ್ಯ ನಂತರ ಇದೇ ರೀತಿ ನರೇಟಿವ್ಗಳು ನಡ್ಕೊಳ್ತಾ ಬಂತು. ಉದಾಹರಣೆ ನೋಡಿ, ಅರಬ್ ರಾಷ್ಟ್ರಗಳಲ್ಲಿ ಒಂದು ಕಾಲದಲ್ಲಿ ಅದು ರೋಮನ್ ಸಾಮ್ರಾಜ್ಯ ಆಗಿತ್ತು. ಅಲ್ಲಿ ಕ್ರಿಶ್ಚಿಯಾನಿಟಿ ಇತ್ತು, ಜೆರಾಸ್ಟ್ರಿಯನ್ ಇದ್ರು, ಯಹೂದಿಗಳಿದ್ರು, ಬಹುದೇವತಾ ಆರಾಧನಾ ಪದ್ಧತಿ ಇತ್ತು. ಅಲ್ಲೆಲ್ಲೂ ಕೂಡ ಏಕದೈವ ಆರಾಧನಾ ಪದ್ಧತಿ ಇರಲಿಲ್ಲ. ಆದರೆ ಯಾವಾಗ ಇಸ್ಲಾಂ ಇಲ್ಲಿ ತನ್ನ ಕಪಿಮುಷ್ಟಿಯನ್ನು ಸಾಧಿಸ್ತು, ಇಸ್ಲಾಂ ದಾಳಿಯನ್ನ ಮಾಡ್ತು, ಸುತ್ತಮುತ್ತಲೂ ಇರುವಂತಹ ದೇಶಗಳು ಕೂಡ ಇಸ್ಲಾಂ ಕಂಟ್ರಿಗಳಾಗಿ ಪರಿವರ್ತನೆ ಆಯಿತು. ಕ್ರಿಶ್ಚಿಯನ್ನರ ಮೆಜಾರಿಟಿ ಇದ್ದಂತಹ ದೇಶಗಳು ಇಸ್ಲಾಂ ರಾಷ್ಟ್ರಗಳಾಯಿತು. ಬ್ರಿಟಿಷ್ ವಸಾಹತು ಇದ್ದಂತಹ ದೇಶಗಳು ಕ್ರಿಶ್ಚಿಯನ್ ದೇಶಗಳಾದವು, ಆಕ್ಸೆಪ್ಟ್ ಇಂಡಿಯಾ. ಯಾವುದೇ ರೀತಿಯಲ್ಲಿ ಶತಾಯಗತಾಯ ಪ್ರಯತ್ನ ಪಟ್ಟರೂ ಕೂಡ ಹಿಂದೂ ಧರ್ಮವನ್ನ ಭಾರತದಿಂದ ಹೊಸಕಿ ಹಾಕೋದಕ್ಕೆ ಇವರಿಗೆ ಸಾಧ್ಯವೇ ಆಗಲಿಲ್ಲ. ಈ ರೀತಿ ಆಗೋದಕ್ಕೆ ಕಾರಣ ಅಂತ ಹೇಳಿದ್ರೆ ಹಿಂದೂ ಧರ್ಮದ ಒಳಗಿರುವಂತಹ ಒಂದು ಅಂತಹ ಶಕ್ತಿ. ಅದರಿಂದ ಸಹಜವಾಗಿ ಕೆಲ ಶಕ್ತಿಗಳಿಗೆ ಇದನ್ನ ತಡೆದುಕೊಳ್ಳೋದಕ್ಕಾಗ್ತಾ ಇಲ್ಲ. ಏನೇ ಮಾಡಿದ್ರು ಹಿಂದೂ ಧರ್ಮವನ್ನ ನಿರ್ಮೂಲನೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ, ಹೀಗಾಗಿ ಗ್ಲೋಬಲ್ ಸಿನಾರಿಯೋದಲ್ಲಿ ಹಿಂದೂಗಳ ಬಗ್ಗೆ ಭಯ ಹುಟ್ಟಿಸಬೇಕು ಅನ್ನೋ ರೀತಿಯಲ್ಲಿ ವಾತಾವರಣವನ್ನ ಸೃಷ್ಟಿ ಮಾಡಲಾಗ್ತಾ ಇದೆ. ಅನ್ಫಾರ್ಚುನೇಟ್ಲಿ ನಮ್ಮ ದೇಶದ ನಾಯಕರು ಕೂಡ ಈ ಟೂಲ್ ಕಿಟ್ ನ ಭಾಗವಾಗಿದ್ದಾರೆ. ಇದನ್ನ ಹೇಗೆ ಪರಿಹಾರ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದಂತೂ ಸತ್ಯ, ಈ ಧರ್ಮವನ್ನ ಹೊಸಕಿ ಹಾಕೋದಕ್ಕೆ ನೀವೆಷ್ಟೇ ದುಷ್ಟ ಪ್ರಯತ್ನವನ್ನ ಮಾಡಿ, ಅಂತಾರಾಷ್ಟ್ರೀಯ ಟೂಲ್ ಕಿಟ್ ನ ಪ್ರಯೋಗ ಮಾಡಿ, ಕುತಂತ್ರವನ್ನ ಹೂಡಿ, ಷಡ್ಯಂತ್ರವನ್ನ ಹೂಡಿ, ಏನೇ ಮಾಡಿ, ಈ ಧರ್ಮದ ಅಂತಸತ್ವವೇ ಈ ಧರ್ಮವನ್ನ ಕಾಪಾಡುತ್ತೆ. ಬಹುಶಃ ಈ ರೀತಿಯ ಟೂಲ್ ಕಿಟ್ ನ ಭಾಗವಾಗಿರುವವರಿಗೆ ಈಗಾಗಲೇ ಇದು ಅರ್ಥ ಆಗಿರುತ್ತೆ. ಅರ್ಥ ಆಗಿಲ್ಲ ಅಂತ ಅಂದ್ರೆ ಇನ್ನು 10 ರಿಂದ 15 ವರ್ಷಗಳಲ್ಲಿ ನಿಮ್ಮ ಗಮನಕ್ಕಂತೂ ಬಂದೇ ಬರುತ್ತೆ. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.